ನಾನು ಕಾಲೇಜ್ ಲೈಫಿಂದ ಮಾಡ್ತಾ ಇದ್ದೀನಿ ಸರ್. ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗೋದೇ ಕಾಯ್ಕೊಂಡು ಕೂರ್ತಿದ್ದೆ. ಓಕೆ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋದಾಗ ಒಂದು 20 ಜನ ಹುಡುಗರೆಲ್ಲ ಕಾಲೇಜ್ ಫ್ರೆಂಡ್ಸ್ನ ಕರೆದುಬಿಟ್ಟು ಮನೆ ಮುಂದೆ ಬೀಗ ಹಾಕೊಂಬಿಡೋದು. ಅಷ್ಟು ಜನಕ್ಕೆ ಒಬ್ಬೊಬ್ರಿಗೆ ಒಂದೊಂದು ತಟ್ಟೆಯಲ್ಲಿ ಊಟ ಕೊಟ್ಟರೆ ಅಷ್ಟೊಂದು ಪಾತ್ರೆ ತೊಳಿಬೇಕಾಗತ್ತೆ ಅಂದ್ಬಿಟ್ಟು ಹಂಡೆ ಮುಚ್ಚೋದು ಟ್ರೇ ಬರುತ್ತಲ್ಲ ಸರ್, ಮುಚ್ಚೋದು, ಅದರಲ್ಲಿ ಅಡುಗೆ ಮನೆ ಬಾಕ್ಲು ಹಾಕ್ಕೊಂಡು ಕಬಾಬ್ ಮಾಡಿಬಿಟ್ಟು ಒಂದು ಫುಲ್ ಹಿಂಗೆ ಗುಡ್ಡೆ 8 kg ಕಬಾಬು, 4 kg ಮಟನ್ನು, 4 kg ಪೋರ್ಕು ಮಾಡಿಬಿಟ್ಟು ಬರೀ ಅಂಡೆ ಮುಚ್ಚಾಡಿ ಇದರಲ್ಲಿ ಗುಡ್ಡೆ ಥರ. ಆಮೇಲೆ ಅಡುಗೆ ಮನೆ ಬಾಕ್ಲು ತೆಗಿತಿರ್ಲಿಲ್ಲ, ಯಾಕಂದ್ರೆ ನನಗೆ ಬಂದು ಅಲ್ಲಲ್ಲೇ ಎತ್ಕೊಂಡ್ರೆ ನಂಗೆ ಸಿಟ್ಟು ಬರುತ್ತೆ. ಅಂದರೆ ಬಂದ್ಬಿಟ್ಟು ಕೈ ಹಾಕೋದು, ಹಿಂಗೆ ಹಾಕೋದು, ಹಿಂಗೆ ಅಳ್ಳಾಡ್ಸೋದು ಇದಾಗುತ್ತೆ ಸರ್. ಇವು ಇನ್ನೊಂದು ಚೂರು ಕೂತ ತಕ್ಷಣ ಮುಚ್ಚಿಬಿಡಿ, ಸಾಕು ಮಳ್ತಾ ಇದೆ, ಈಗ ಮುಚ್ಚಿಬಿಡಿ ಅದು. ಆಮೇಲೆ ಗಾಳಿ ಅದು ಬರೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಅದು ಮುಚ್ಚಿಬಿಟ್ರೆ ಆಯಿತು. ಹೇಳ್ತಾ ಇದ್ರೆ ಹಂಡೆಯಲ್ಲಿ ಅಂದರೆ ನಾನು ಮಾಡೋ ಟೈಮಲ್ಲಿ ಒಳಗಡೆ ಯಾರ ಬಂದು ಹಿಂಗಿದೆ ಅಂತ ಕೈ ಹಾಕಿದ್ರೆ ಸಿಟ್ಟು ಬರುತ್ತೆ, ಇಟ್ಕೊಂಡು ಹೊಡೆಯೋಣ ಅನ್ಸುತ್ತೆ. ಅದಕ್ಕೆ ಏನು ಮಾಡ್ತಿದ್ದೆ, ಬಾಕ್ಲು ಹಾಕ್ಕೊಂಡು ಅಂದರೆ ಬರೀ ಹೆಲ್ಪ್ಗೆ ಏನೇನು ಬೇಕು ಮಾಡಿಸ್ಕೊಂಡ್ಬಿಡ್ತಿದ್ದೆ. ಆಮೇಲೆ ನಾನು ಮಾಡೋ ಟೈಮಲ್ಲೂ ಅಡುಗೆ ಮನೆಗೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಎಲ್ಲ ಮಾಡಾದ್ಮೇಲೆ ಹಂಡೆದು ಟ್ರೇ ಬರುತ್ತಲ್ಲ, ಕಬಾಬು ಹಿಂಗೆ 8 kg ಕಬಾಬು, 4 kg ಚಾಪ್ಸು, ಆಮೇಲೆ ಪೆಪ್ಪರ್ ಐಟಮ್ ಇನ್ನೊಂದು ಏನಾದ್ರು ಪೆಪ್ಪರ್ದು ಮಾಡ್ತೀನಿ. ಪೆಪ್ಪರು ತುಂಬ ಚೆನ್ನಾಗಿ ಮಾಡ್ತೀನಿ, ಪೋರ್ಕು ಏನಾದರೂ ಚೆನ್ನಾಗಿ ಮಾಡ್ತೀನಿ. ಅದನ್ನು ಒಂದು ಹಂಡೆ ಮುಚ್ಚ ಇದರಲ್ಲಿ ಅದನ್ನು ಡೈನಿಂಗ್ ಟೇಬಲಲ್ಲಿ ತಂದ್ಬಿಟ್ಟು ಇಟ್ಬಿಡೋದು. ಎಲ್ಲರೂ ತಿಂದ್ಬಿಟ್ಟು ಡಸ್ಟ್ಬಿನ್ ಅಂದರೆ ಒಂದು ಸೈಡಲ್ಲಿ ಇಟ್ಟಿರ್ತೀನಿ. ತಿಂದು ಅದೇ ಕೈ ಎಲ್ಲರೂ ಅಲ್ಲೇ ಕೈ ಹಾಕಬೇಕು. ತಿನ್ನೋದು ಮೂಳೆನಲ್ಲಿ ಹಾಕೋದು, ತಿನ್ನೋದು ಹಾಕೋದು, ಲಾಸ್ಟಲ್ಲಿ ತೊಳೆದ್ರೆ 3 ಪ್ಲೇಟ್ ಅಷ್ಟೇ. ಅದು ಬಿಟ್ಟು ಇನ್ನೇನು ಇರ್ತಿರ್ಲಿಲ್ಲ. ಒಂದು ನೆಂಚ್ಕೊಳಕೋದಕ್ಕೆ ಪರೋಟನೂ ಇರ್ತಿರ್ಲಿಲ್ಲ, ರೈಸು ಇರ್ತಿರ್ಲಿಲ್ಲ. ಒಬ್ಬೊಬ್ಬರು ತಿಂದರೆ ಇಲ್ಲಿಂದ ಇಲ್ಲಿವರೆಗೂ ಬರೀ ಪೀಸೇ ಕಾಣಿಸ್ಬೇಕು. ಒಬ್ಬೊಬ್ರು ತೇಗಿದ್ರೆ ಒಂದು ಕೋಳಿ ಆಚೆ ಬರಬೇಕು. ಸರ್ ಗ್ಯಾಸ್ ಬರ್ತಿದೆ, ಹಾಕ್ಬಿಡಿ. ಓಕೆ ಸರ್, ಓಕೆ ಸರ್, ಓಕೆ ಅಷ್ಟೇ, ಮುಗೀತು. ಇನ್ನು 2 ವಿಷಲ್ ಆಗ್ಬಿಟ್ರೆ ಇದು ಮುಗೀತು ಸರ್, ನಿಮ್ಮ ಕಾರ್ಯಕ್ರಮ. ನನ್ನ ಕಾರ್ಯಕ್ರಮ ಮುಗೀತು. ಮಾಡ್ತಾ ಇರಬೇಕು, ಖುಷಿಯಾಗಿ ತಿಂತಾ ಇರಬೇಕು. ಈಗ ಲಾಸ್ಟಲ್ಲಿ ನೀವು ತಿನ್ಬಿಟ್ಟು ನನಗೆ ಟೇಸ್ಟ್ ಹೇಳಬೇಕು. ಯಾಕಂದ್ರೆ ನನ್ನ ಕಾಲೇಜ್ ಲೈಫಲ್ಲಿ ಫ್ರೆಂಡ್ಸ್ಗಳೆಲ್ಲ ಬರ್ತಿದ್ರಲ್ಲ, ಎಲ್ಲರೂ ವಾವ್, ಹುಡುಗಿರು ಮಾಡೋದಕ್ಕಿಂತ ಲೇಡೀಸ್ ಅಪ್ಪ ಅಮ್ಮ ಮಾಡೋದಕ್ಕಿಂತ ಚೆನ್ನಾಗಿ ಮಾಡ್ತೀಯಾ ಅಂತ. ಕಾರಣ ಏನಂದ್ರೆ ಎಲ್ಲರೂ ಕಂಜೂಸ್ ಥರ ಐಟಮ್ ಹಾಕ್ತಾ ಇರ್ತಾರೆ. ನಾನು ಏನೇ ಹಾಕಿದ್ರು ಒಂದು ಚೂರು ಜಾಸ್ತಿ ಹಾಕ್ತೀನಿ. ಆಮೇಲೆ ಗಟ್ಟಿಗೆ ಬರಲಿ ಅಂತ ಗ್ರೇವಿ ಎಲ್ಲ ಗಟ್ಟಿಗೆ ಇಷ್ಟ, ನನಗೆ ನೀರು ಇಷ್ಟ ಇಲ್ಲ. ಸ್ವಲ್ಪ ಮಸಾಲ ಜಾಸ್ತಿ ಹಾಕ್ತೀನಿ. ಒಂದು ಕಾಯಿ ಅರ್ಧ ಹೋಳು ಹಾಕೋ ಕಡೆ 3/4 ಹೋಳು ಹಾಕ್ತೀನಿ. ಆಮೇಲೆ ಈರುಳ್ಳಿ 1 ಹಾಕೋ ಕಡೆ 2 ಹಾಕ್ತೀನಿ. ಆ ಥರ ನಾನು ಸ್ವಲ್ಪ ಜಾಸ್ತಿ ಹಾಕಿ, ಯಾರೋ ಒಬ್ರು ಹೇಳಿದ್ರು, ನಮ್ಮ ತಾಯಿದೊಂದ್ಸಲಿ ಟೇಸ್ಟ್ ನೋಡಿದ್ರು, ನಮ್ಮ ತಾಯಿಗಿಂತ ನೀನೇ ಚೆನ್ನಾಗಿ ಮಾಡ್ತೀಯಾ ಅಂತ. ಆ ಲೆವೆಲ್ಗೆ ಅವಾಗ ಕಂಟಿನ್ಯೂಸ್ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ, ಒಂದು 2 ವರ್ಷದಿಂದ ಬ್ಯುಸಿ ಇರೋ ಕಾರಣದಿಂದ ಅಡುಗೆ ಮಾಡೋದು ತುಂಬ ಕಡಿಮೆ ಆಗೋಯ್ತು. ಅಂದರೂ ಮರ್ತಿಲ್ಲ, ಆದರೆ ಉಪ್ಪು ಖಾರ ಹಾಕೋದು ಒಂದು ಚೂರು ಹೆಚ್ಚು ಕಡಿಮೆ ಆಗುತ್ತೆ. ಇವಾಗ ಸರ್ ನೋಡಿ ಉಪ್ಪು ಕಡಿಮೆ ಆಯಿತು ಅಂದ್ಬಿಟ್ಟು ಒಂದು ಚೂರು ಹಾಕಿದ್ರು, ಆ ಥರ ಮಿಸ್ಟೇಕ್ ಆಗುತ್ತೆ. ಆ ಥರದ್ದು ಅಮ್ಮನ ಹತ್ರ ಹೇಳಿಸ್ಕೊಂಡು ಮಾಡ್ತೀನಿ. ಆದರೆ ಅಪ್ಪ ಅಮ್ಮ ಮನೇಲಿದ್ದಾಗ ಅಮ್ಮನೇ ಅಡುಗೆ ಮಾಡ್ತಾರೆ. ಅಮ್ಮ ಇಲ್ಲ ಅಂದರೆ ನಾನೇ ಅಡುಗೆ ಮಾಡ್ತೀನಿ. ಆಮೇಲೆ ನಮ್ಮ ತಂದೆಗೂ ಅಡುಗೆ ಬರುತ್ತೆ. ನನ್ನ ಮಗ ಈಗ ಕಲಿತಾ ಇದ್ದಾನೆ ಈ ಏಜಲ್ಲೇ. ಇವಾಗ ಅವನಿಗೂ ಅವಮಾನ ಮಾಡಬೇಡಿ, ಅಡುಗೆ ಮಾಡ್ತಾನೆ ಅವನು, ಅಡುಗೆ ಬಟ್ಟ ಆ ಥರ ಕೀಳಾಗಿ ನೋಡಬೇಡಿ. ಯಾಕಂದರೆ ಟಾಯ್ಲೆಟ್ ತೊಳೆದಿದ್ದಕ್ಕೆ ಹಿಂಗೆ ಕೆಡ್ದಾಗಿ ಎಲ್ಲ ಮಾತಾಡಿದ್ರಿ. ಅದೇ ಒಂದು BBMP ಅವರಾಗಲಿ, ಮನೆ ಕೆಲಸದವರಾಗಲಿ ತೊಳಿತಾರೆ ಪಾಪ. ಅವರು ಏನೇ ಬ್ರಷಲ್ಲಿ ಏನೇ ಮಾಡ್ತಾಯಿದ್ರು ಒಂದು ಕೈ ಟಚ್ ಆಗ್ಬೋದು, ಏನೇ ಆಗ್ಬೋದು. ಆದರೆ ನಾನು ಮಾಡಿರೋದು ಏನು ಎಕ್ವಿಪ್ಮೆಂಟ್ ಇಲ್ಲ ಅಂದರೆ ಬರೀ ಕೈಯಲ್ಲೂ ತೊಳೆಯಬಲ್ಲೆ ಅಂತ. ಅಂದರೆ ಆ ಥರ ಕಾರಣ ಏನಂದರೆ, ಸರ್ ಒಂದು ವಿಜಿಲ್ ಆಯಿತು, ಇನ್ನೊಂದು ವಿಜಿಲ್ ಆದಮೇಲೆ ಆಫ್ ಮಾಡ್ಬೋದು. ಓಕೆ ಆಗಲಿ. ಆ ಥರ ಇಲ್ಲಿರೋರು ಏನಂದರೆ, ಒಂದು ಸಂಸಾರಸ್ಥ ಮನೆಯಿಂದ ಬಂದಿದ್ದಾನೆ ಪಾಪ, ಎಷ್ಟು ಹೆಸರು ಮಾಡಿದ್ರು, ಎಷ್ಟು ಕಚಡ ಕೆಲಸನೂ ಎಷ್ಟು ಕೈಯಲ್ಲಿ ಮಾಡ್ತಾ ಇದ್ದಾನೆ ಅಂತ ಹೊಗಳಬೇಕು. ಅದು ಬಿಟ್ಟು ಎಲ್ಲ ತೆಗಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಒಂದು ಕೆಟ್ಟ ರೀತಿಯಲ್ಲಿ ನೋಡ್ತಾರೆ. ಅದನ್ನೇ BBMP ಅವರೆಲ್ಲ ಎಷ್ಟು ಕಷ್ಟ ಬಿದ್ದು ಮಾಡ್ತಾರೆ, ಅವ್ರಿಗೆ ಸನ್ಮಾನ ಮಾಡ್ತೀರಾ. ಅದೇ ಥರ ಅವ್ರು ಮಾಡೋ ಕೆಲಸ ನಾನು ಮಾಡಿದೆ ಅಂದಾಗ ನೀವು ಸನ್ಮಾನ ಮಾಡೋ ಬದಲು ಅದನ್ನು ಕೆಟ್ಟದಾಗಿ ಟ್ರೋಲ್ ಮಾಡಿದ್ರಿ. ಆದರೂ ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಇರೋದೇ ಹಿಂಗೆ. ನಾನು ನೋಡಿ ಮನೇಲಿ ಹಿಂಗೆ ಅಡುಗೆ ಮಾಡ್ತೀನಿ, ಅದು ಯಾರೂ ಇಲ್ಲದೆ ಇದ್ದಾಗ. ಯಾಕಂದರೆ ಇದ್ದರೆ ಅಮ್ಮನೇ ಮಾಡ್ತಾ ಇರ್ತಾರೆ. ಆಮೇಲೆ ನಾನ್ ವೆಜ್ ಅಂತೂ ಎಕ್ಸ್ಪರ್ಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇವಾಗ ಇವ್ರು ತಿನ್ಬಿಟ್ಟು ಇವ್ರು ಹೇಳಬೇಕು. ಇವಾಗ ನಮಗೆ ಅವಾರ್ಡ್ ಕೊಟ್ಟರೆ ನಮ್ಗೆ ಇಷ್ಟು ವರ್ಷ ನಾನು ಕಲ್ತಿರೋದಕ್ಕೆ ಸಾರ್ಥಕ. ಸರ್ ಇವಾಗ ಮಸಾಲೆ ಹುರಿದಿದ್ದು ಇದೆಲ್ಲ ನೋಡಿದಾಗ 99 ಕೊಟ್ಬಿಟ್ಟಿದ್ದೀನಿ. 99 ಕೊಟ್ಬಿಟ್ಟಿದ್ದೀನಿ. ಯಾವುದೇ ಒಂದು ಕೆಲಸ ಮಾಡುವಾಗ ನಮ್ಮ ಶ್ರದ್ಧಾಭಕ್ತಿಯಿಂದ ಅಷ್ಟೇ ಮಾಡ್ತೀವಿ. ಒಬ್ಬೊಬ್ರಿಗೆ ಕೈ ಗ್ಲೌಸ್ ಹಾಕೋಬೇಕಾಗಿ. ಹೌದು, ಏನು ಇಲ್ಲ ಸರ್, ನೋಡಿ ಏನು ಇಲ್ಲ, ಏನು ಇಲ್ಲ ಸರ್. ನಾವು ಮಾಡೋ ಕೆಲಸಕ್ಕೆ ಬೆಲೆ ಕೊಟ್ಟು ಕೆಲಸ ಮಾಡಿದ್ರೆ ನಾನು ನೋಡಿ ಇಲ್ಲಿ ಏನೋ ಹಾಕೊಂತಾರೆ, ಏನೇನೋ ಸ್ಟೈಲು, ಶೋ ಆಫ್ಗಳು ಎಲ್ಲ ಮಾಡ್ತಾರೆ. ನಾನಿವತ್ತು ಬರ್ತಿದ್ದೀನಿ ಅಂತ ಕಾರಣಕ್ಕೆ ಡಾರ್ಕ್ ಕಲರ್ ಹಾಕೋ ಬಂದೆ. ಇಲ್ದಿದ್ರೆ ನಾನು ವೈಟ್ ಪ್ಯಾಂಟು ವೈಟ್ ಶರ್ಟೇ ಜಾಸ್ತಿ ಕರೆ ಆಗ್ಬಿಡುತ್ತೆ ಅಂತ ನಾನು ಇವತ್ತು ಡಾರ್ಕ್ ಹಾಕೋ ಬಂದೆ. ಏನು ಎಗರ್ಕೊಳ್ಳಿ ಬಿಡಿ, ಏನಾಗುತ್ತೆ ಅದರಲ್ಲಿ, ಏನಾಗುತ್ತೆ? ಏನೂ ಆಗಲ್ಲ ಸರ್. ಏನಂದರೆ ನಾವು ಇವಾಗ ಹೇಳ್ತೀರಾ ನಂದು 2.5 ಲಕ್ಷ ಶರ್ಟು, ಅದು ನಿಮ್ಮ ಬಳುವಳಿಕೆ
ನೀವು ಮಾತಾಡೋ ಶೈಲಿ ಪ್ರಪಂಚದಲ್ಲಿ ನಗ್ತಾ ಇದ್ದಾರೆ, ಖುಷಿ ಪಡ್ತಾ ನಕ್ಕೊಳ್ಳಿ ಬಿಡಿ ಸರ್. ಈಗ ಏನಾಗುತ್ತೆ ಆ ನಗುದನೆ ನಮ್ಮನ್ನ ಬೆಳೆಸ್ತಾ ಇರೋದು. ಹೌದು, ಇವತ್ತು ಹೆಸರಾಗಿರೋ ಕಾರಣನೇ ಅವ್ರುಗಳು. 2.5 ಲಕ್ಷ ಅದರಿಂದ ಅವ್ರ ದುಡ್ಡೇನು ಲಾಸ್ ಆಗಿಲ್ಲ, ಅವ್ರ ಅಪ್ಪಂದೇನು ಲಾಸ್ ಆಗಿಲ್ಲ. ಆಮೇಲೆ ಅವ್ರು ಮಾತಾಡೋದ್ರಿಂದನೇ ನಾವು ಬೆಳೀತಾ ಇರೋದು. ಅದರಿಂದ ನಾವು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡ್ತೀವಿ. ಎಷ್ಟು ಬೈತೀರಾ ಬೈಕೊಳ್ರಿ ಅಂತ ಹೇಳೋದು. ನಿಮ್ ತರ ಡೈಲಾಗ್ ಬೈದಷ್ಟು ಬೆಳಿತೀವಿ. ಆಮೇಲೆ ಅವ್ರು ಬೈತಾ ಇದಾರೆ ಅಂದ್ರೆ ನಾವು ಬೆಳಿತಿದೀವಿ, ಅದಕ್ಕೆ ಬೈತಾ ಇದಾರೆ ಅಂತಾನೆ ಅರ್ಥ. ಯಾಕಂದ್ರೆ ಯಾರು ಬೆಳೆಯೋರ್ನ ತುಳಿಯಕ್ ನೋಡ್ತಾರೆ, ಆ ಬೆಳೆದಿರೋದಕ್ಕೆ ಅವ್ರು ತುಳಿತಾರೆ. ಅವ್ರು ಬೆಳೆದಿಲ್ಲ ಅಂದ್ರೆ ಅವ್ರನ್ನ ತುಳಿಯೋದೇ ಇಲ್ಲ, ಅವ್ರನ್ನ ಮೂಸು ನೋಡಲ್ಲ, ಒಂದು ಬ್ಯಾಡ್ ಕಮೆಂಟು ಹಾಕಲ್ಲ. ಅವ್ರು ಬೈತಾ ಇದಾರೆ ಅಂದ್ರೆ ಅವ್ರು ಆಲ್ರೆಡಿ ಬೆಳೆದು ಬಿಟ್ಟಿದ್ದಾರೆ ಅಂತಾನೆ ಅರ್ಥ. ಓಕೆ, ಇವಾಗ ಒಂದಾಯ್ತು, ನೆಕ್ಸ್ಟ್ ಇನ್ನೊಂದು 3 ಆಗುತ್ತೆ. ಮುಗಿದ್ಬಿಟ್ಟು ಅದನ್ನು ಆಫ್ ಮಾಡಿ ಬಿಟ್ಬಿಟ್ರೆ ಅಣ್ಣವ್ರು ತೋರಿಸೋವ್ರೆ, ಪ್ರಪಂಚಕ್ಕೆ ಹೇಳೋವ್ರೆ, ನಾನು ರುಚಿ ನೋಡ್ತೀನಿ, ನೀವು ಖುಷಿ ಪಡ್ತೀರ. ಇಲ್ಲ, ನೀವು ಅವಾರ್ಡ್ ಕೊಡ್ಬೇಕು ನಮ್ಗೆ, ಚೆನ್ನಾಗಿದ್ಯಾ ಇಲ್ವಾ ಅನ್ನೋದು ನಮ್ಗೆ ಹೇಳ್ಬಿಟ್ರೆ ನಮ್ಗೆ ಅಷ್ಟೇ ಸಮಾಧಾನ, ಬಂದಿದ್ದಕ್ಕೆ ಸಾರ್ಥಕ ಆಗ್ಬಿಡುತ್ತೆ. ಅದು ಒಂದು ಹುಡುಗ ಆಗಿ ಅಡುಗೆ ಮಾಡಿದ್ದೀನಿ, ಆದರೆ ಹುಡುಗಿರು ಅದನ್ನು ಅವಮಾನ ಥರ ಅಂದ್ಕೊಂಡು ಮನೇಲಿ ಕಲಿಯೋಕ್ಕೂ ಟ್ರೈ ಮಾಡಲ್ಲ ಲೇಡೀಸ್ಗಳು. ಅವ್ರ ಬಗ್ಗೆ ನನಗೆ ತುಂಬ ಇದಿದೆ. ಇವಾಗ ನೋಡಿ, ನನಗೆ ಏನಾರ ಟಯರ್ಡ್ ಆಗಿದೆಯಾ, ಏನಾರ ದೊಡ್ಡ ವಿಷಯ ಅನ್ನಿಸ್ತಾ, ಇಲ್ಲ ದೊಡ್ಡ ಸಾಹಸ ಅನ್ನಿಸ್ತಾ, ಏನೂ ಇಲ್ಲ. ಒಂದು ಚುಟ್ಕಿ ಹೊಡೆಯೋಷ್ಟು ಲೆವೆಲಲ್ಲಿ ಅಷ್ಟು ಈಸಿ ಅಡುಗೆ ಮಾಡೋದು. ಬರೀ ಏನಂದ್ರೆ ಕಲೆ ಇಲ್ಲಿರ್ಬೇಕು, ಶ್ರದ್ಧೆ ಇರಬೇಕು ಅಷ್ಟೇ. ಕಲಿಯೋದಕ್ಕೆ ಶ್ರದ್ಧೆ ಇರಬೇಕು. ಅದರಲ್ಲೇನು ದೊಡ್ಡ ಕಿತ್ತಿ ದಬಾಕ ಅಂತ ದೊಡ್ಡ ವಿಷಯನೇ ಇಲ್ಲ. ಬರೀ ಕ್ವಾಂಟಿಟಿ ಎಷ್ಟು ಹಾಕ್ಬೇಕು ಅಷ್ಟೇನೆ. ಅದು ಏನು ಫಸ್ಟ್ ನೀವು ಸ್ವಲ್ಪನೇ ಹಾಕಿ ತಯಾರಿಸಿ, ಆಮೇಲೆ ಉಪ್ಪು ಖಾರ ಇದಾದ್ರೆ ಸ್ವಲ್ಪ ಜಾಸ್ತಿ, ಆಮೇಲೆ ಚೇಂಜ್ ಮಾಡ್ಕೊಳ್ಳಿ. ಆ ಥರ ಕಲ್ತ್ಕೊಳ್ಳಿ. ಒಂದು ದಿವಸ ನೀವು ಮಾಡಿದ್ರೇನೆ ಕಲಿಯಕ್ಕಾಗೋದು. ನೀವು ಅದು ಬಿಟ್ಬಿಟ್ಟು ಬರಲ್ಲ 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 ಅನ್ಕೊಂಡು ಒಂದು ಕಾಫಿ ಮಾಡಕ್ ಬರಲ್ಲ, ಒಂದು ಟೀ ಮಾಡಕ್ ಬರಲ್ಲ ಅಂತ ಹುಡುಗಿರು ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಅದ್ರಲ್ಲಿ ಏನು ಅರಸಾಸನೆ ಇಲ್ಲ. ಅದಕ್ಕಿಂತ ಈಗ ಅಡಿಗೆ ಬರೋಲ್ಲ ಅಂತ, ಮನೆ ವರ್ಷಕ್ಕೆ ಬರೋಲ್ಲ ಅಂತ ಡ್ರೈವರ್ಸ್ ಆಯ್ತಾ ಇದೆ. ಹೌದು, ಅದು ಮುಖ್ಯ ಅಲ್ಲ, ಅದು ದೊಡ್ಡ ವಿಷಯನೇ ಅಲ್ಲ ಸರ್. ತಮಾಷೆ ಮಾಡೋ ಈಸಿ ವಿಷಯ ಅಂದ್ರೆ ಏನು ಐಟಮ್ ಹಾಕ್ಬೇಕು ಏನು ಅಂತ ಇವಾಗೆಲ್ಲ ಯೂಟ್ಯೂಬಲ್ಲೇ, ಅದು ಇವ್ರದ್ದು ಯೂಟ್ಯೂಬಲ್ಲೇ ಎಲ್ಲ ಬಂದ್ಬಿಟ್ಟಿದೆ. ಅದು ನೋಡ್ಕೊಂಡು ನೀವು ಅಲ್ಲೇ ಕಲ್ತು ಬಿಡ್ಬೋದು. ಏನು ದೊಡ್ಡ ವಿಷಯನೇ ಇಲ್ಲ. ಒಂದ್ ಕಡೆ ಮೊಬೈಲ್ ಇಟ್ಕೊಳ್ಳಿ, ಒಂದ್ ಕಡೆ ಮಾಡ್ಕೊಳ್ಳಿ, ಅಷ್ಟೇ ಮಾಡ್ತಾ ಇರ್ಬೇಕು. ಖುಷಿ ತಿಂತಾ ಇರಕ್ಕೆ ತಮಾಷೆ ಮಾಡ್ಕೊಂಡು ಅಡುಗೆ ಮಾಡಿ ಅಷ್ಟೇ. ಟೆನ್ಷನ್ ಅಲ್ಲಿ ಅಡುಗೆ ಮಾಡಿದ್ರೆ ಯಾವುದೇ ಏನಾರ ಸುಸ್ತಾಯ್ತಾ ಸರ್? ನಂಗೆ ಏನಾರ ಸುಸ್ತಾಯ್ತಾ? ಆರಾಮಾಗಿ ನೋಡಿ, ಬಂದಾಗ ಹೆಂಗೆ ಮಾಡಲ್ ತರ ಬಂದೆ, ಇವಾಗ್ಲೂ ಹಂಗೆ ಹೋಯ್ತಾ ಇದ್ದೀನಿ. ಬಟ್ಟೆ ಗಲೀಜಾಗಿಲ್ಲ, ಏನು ಇಲ್ಲ, ಒಂದು ಕೈಯೂ ಗಲೀಜಾಗಿಲ್ಲ. ರುಚಿ ನೋಡ್ತಾರೆ ಆಮೇಲೆ ಅಷ್ಟೇ ಅಂತ ಹೇಳ್ತಾರೆ. ಅಷ್ಟು ಸಿಂಪಲ್ ಕೆಲಸ. ಒಂದು ಚಿಕ್ಕ ಮಗುನೂ ಮಾಡ್ಬಿಡ್ಬೋದು. ಒಂದು 6-7 ವರ್ಷದ ಮಗುಗೆ ಹೇಳ್ಕೊಟ್ರು ಮಾಡ್ಬಿಡ್ತಾರೆ. ಆದ್ರೆ ಹುಡುಗಿರುಗಳಿಗೆ ದಯವಿಟ್ಟು ಹೇಳ್ತೀನಿ, ಇದು ದೊಡ್ಡ ವಿಷಯ ಅಲ್ಲ. ಎಲ್ಲರೂ ದಯವಿಟ್ಟು ಕಲೀರಿ. ಅವ್ರವ್ರ ಗಂಡಂದ್ರು ಖುಷಿ ಪಡ್ತಾರೆ. ದಿನ ಬರ್ತಿದ್ದಂಗೆ ಒಳ್ಳೊಳ್ಳೆ ರುಚಿಯಾದ ಅಡುಗೆ ಮಾಡಿಕೊಟ್ರೆ ಖುಷಿ ಪಡ್ತಾರೆ. ಅದು ಇವ್ರದ್ರಲ್ಲಂತೂ ಏನೇನು ಹಾಕಬೇಕು ಎಲ್ಲ ಪರ್ಫೆಕ್ಟಾಗಿ ಒಂದೊಂದು ಡೀಟೇಲಿಂಗ್ ಆಗಿ ಹೇಳಿರ್ತಾರೆ. ಇವ್ರು ಯೂಟ್ಯೂಬ್ ನೋಡ್ಬಿಟ್ಟು ಎಲ್ಲ ಕಲ್ತ್ಕೊಂಬಿಡಿ. ನಮ್ಮದು ಯೂಟ್ಯೂಬ್ ಹೆಸರು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್. ನೋಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು, ಲೈಕ್ ಕಲಿತಾ ಇರಬೇಕು, ಕಲಿತಾನೂ ಇರಬೇಕು, ಅಡುಗೆ ಮಾಡ್ತಾ ಇರಬೇಕು. ಅದು ಬೇಕು, ಅದು ಇಂಪಾರ್ಟೆಂಟ್. ಮಾಡೋದೇ ಸುಮ್ಮನೆ ನೋಡೋದು ಒಂದು ಅಲ್ಲ, ಅದು ನೋಡಿ ಅದನ್ನು ಮಾಡೋ ಒಂದು 2-3 ಸಲ ಮಾಡಿದ್ರೆ ಹಂಗೆ ಬಂದೇ ಬಿಡುತ್ತದು. ಆಮೇಲೆ ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿರ್ತಾರೆ. ಇವತ್ತು ನೋಡಿ, ನಂದು ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಇದು ನನ್ನ ಟೇಸ್ಟ್, ಇದು ನನ್ನ ಮನೆ ಟೇಸ್ಟು, ಹೋಟ್ಲು ಟೇಸ್ಟ್ ಅಲ್ಲ ಇದು. ಇವಾಗ ಇವ್ರು ಹೋಟ್ಲು ಟೇಸ್ಟ್ ಅವ್ರಿಗೂ ಇದಕ್ಕೂ ಏನು ಡಿಫ್ರೆನ್ಸು, ಆಮೇಲೆ ಚೆನ್ನಾಗಿದೆಯಾ ಮನೆ ಟೇಸ್ಟು ಅಂತ ಇವ್ರು ಹೇಳಬೇಕು. ಸರ್, ನಮ್ಮ ಹೋಟ್ಲ್ ಹೆಸರು ಚಂದ್ರು ನಿಮ್ಮ ಮನೆ ಊಟ ಅಂತ. ನಾವು ನಮ್ಮ ತಾಯಿ ತೋರಿಸೋರೆ. ಇವತ್ತವರೆಗೂ ಅದೇ ಮಸಾಲೆನ ನಾನು ರಾಲೇ ಉರಿತೀವಿ. ಇವಾಗ ಏನು ಮುರಿದಿದ್ವಿ ನೀವು, ಅದೇ ಥರ ಡೈಲಿ ನಾನು ಬೆಳಿಗ್ಗೆ ಅಂದರೆ ಅದೇ ಕೆಲಸ, ದಿನನಿತ್ಯ ಕೆಲಸ. ಅದು ಮಾಡ್ಬೇಕಲ್ಲ ಸರ್, ಶ್ರದ್ಧೆ ಇದ್ರೆ ಅಷ್ಟೇ ಸರ್. ಈಗ ಮನಸ್ಸಿಂದ ಏನ್ ಮಾಡಿದ್ರು ಟೇಸ್ಟ್ ಬರುತ್ತೆ. 100% ಕಾಟಾಚಾರಕ್ಕೆ ಬರಲ್ಲ ಅನ್ಬಿಟ್ಟು ಕಾಟಾಚಾರಕ್ಕೆ ಮಾಡೋದು, ಅರ್ಧಂಬರ್ಧ ಹುರ್ಕೊಳ್ಳೋದು, ಅದೆಲ್ಲ ಮಾಡಿದಾಗ ಟೇಸ್ಟ್ ಹೋಗ್ಬೋದು. 100%. ಒಂದು 5 ನಿಮಿಷ ಈಗ ಇದನ್ನ ಆಫ್ ಮಾಡಿದ್ದೀನಿ. ಓಕೆ, ಇನ್ನೊಂದು 3 ನಿಮಿಷದಲ್ಲಿ ವಿಜುವಲ್ ಬಿಡುತ್ತೆ. ಅದೇ ಸ್ವಲ್ಪ ಇಡಿಲಿ, ಅದು ಇದ್ದಷ್ಟು ಅದು ರಸ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ವೇಸ್ಟ್ ಅರ್ಜೆಂಟ್ಗೆಲ್ಲ ಮಾಡ್ಲಿಕ್ಕೆ ಬೇಡ. ಇವಾಗ ಬೇಕಾದ್ರೆ ಎಲ್ಲ ಸ್ಟಾಪ್ ಮಾಡಿ, ಆಮೇಲೆ ಎಲ್ಲ ಓಪನ್ ಆದ್ಮೇಲೆ ನಮ್ಮ ವಿಷ್ಣು ಸರ್ಗೆ ನಿಮ್ಗೆ ಎಲ್ಲರಿಗೂ ರುಚಿ ಕೊಟ್ಬಿಡಿ. ಅವ್ರು ಮುಂದೆ ಬರಲ್ಲ ಸರ್, ಬನ್ನಿ ಸರ್. ಅವ್ರು ಏನಿದ್ರು ಪರದೆ ಹಿಂದೆ ಅವರು. ಸರ್, ಈಗ 3 ವಿಷಯ ಆಯಿತು. ಇದು ತಣ್ಣಗಾಯಿತು. ಈಗ ಇದನ್ನು ತೆಗೆಯುವುದು. ತೆಗೆದುಬಿಡಿ ಸರ್. ನೋಡಿ, ಈಗ ಇದನ್ನು ಓಪನ್ ಮಾಡಿಬಿಡ್ತೀನಿ. ನೀವು ನಿಮ್ಮ ಕೈಯಾರೆ ಜಿಟ್ಟು ನೋಡಿ ಹೆಂಗೆ ಇರ್ತದೆ ಇರಬೇಕು ಸರ್. ಅವಾಗಲೇ ಮಟನ್ ಸಖತ್ತಾಗಿದೆ ಅಂತ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಅದೆಲ್ಲ ತಲೆಯಲ್ಲಿರುತ್ತೆ. ಹೌದು, ಮಸಾಲೆ ಎಲ್ಲ ಕೆಳಗಡೆ ಮಸಾಲೆ ಇರುತ್ತೆ. ಅದು ಇದು ನೋಡಿ, ಜಿಟ್ಟು ಮಾತ್ರ ಮೇಲಿತ್ತು. ಇದು ಬಿಸಿಲೇ ತಿನ್ಬೇಕು ಸರ್. ಯಾಕಂದ್ರೆ ಸ್ವಲ್ಪ ಅಂಟ್ಕೊಂಡಿರೋದ್ರಿಂದ ಬಿಸಿ ತಿಂದ್ರೆ ಆ ಟೇಸ್ಟು ಇಲ್ಲ ಅಂದ್ರೆ. ಆಮೇಲೆ ನೋಡಿ, ಇದು ಗಟ್ಟಿ ಇದೆಯಲ್ಲ, ಇಷ್ಟಿದ್ರೆ ಮುದ್ದೆಗೆ ಎಲ್ಲ ಸಖತ್ತಾಗಿರುತ್ತೆ. ಚಪಾತಿ ನೀರು ಮಾಡಿದ್ರು ಚೆನ್ನಾಗಿರಲ್ಲ.
ಇವಾಗ ನೀವೇ ಟೇಸ್ಟ್ ನೋಡ್ಬಿಟ್ಟು ಹೇಳ್ಬೇಕು ಸರ್. ನಾನು ಟೇಸ್ಟ್ ನೋಡೋದಿಲ್ಲ. ಹಾಂ ಸರ್. ಈಗ ಇದಕ್ಕೆ ಹಾಕ್ಕೊಡ್ತೀನಿ ಫಸ್ಟ್. ಹಾಂ ಸರ್. ಗ್ರೇವಿ ವೇಸ್ಟ್ ಮಾಡಬೇಡಿ. ಯಾವುದು ವೇಸ್ಟ್ ಮಾಡೋದ ಅಲ್ಲಲ್ಲ, ಇದು ನೀವು ತಿನ್ನುವುದು. ಓಕೆ ಸರ್. ಆಮೇಲೆ ಮನೆಗೆ ತೆಗೆದುಕೊಂಡು ಹೋಗಿ ಓಕೆ, ಒಂದು ರಾತ್ರಿ ಎಲ್ಲ ಬಾರಿಸೋದು. ಅಯ್ಯೋ ಖಂಡಿತ ಸರ್. ನೋಡಿ ಗಟ್ಟಿ ಈ ಥರ ಇದ್ರೆ ತುಂಬ ಟೇಸ್ಟ್ ಇರುತ್ತೆ. ತುಂಬ ನೀರು ಮಾಡಿದ್ರು ಆ ಚಾಪ್ಸ್ಗೆ ವ್ಯಾಲ್ಯೂನೇ ಇರಲ್ಲ, ಸಾರು ಥರ ಆಗ್ಬಿಡುತ್ತೆ. ನೋಡಿದ ಈಗ 3 ವಿಜಲ್ ಆಯಿತು, ತಟ್ಟೆಗೆ ಬಡಿಸಾಯಿತು. ಇನ್ನೇನಿದು ತಿನ್ನೋಣ, ಆಮೇಲೆ ಖುಷಿಯಾಗಿ ನೀವೆಲ್ಲ ಚೊರು ಸುರಿತಾ ಇದೆ. ಆದ್ರೆ ಮನೆ ಟೇಸ್ಟ್ ಈಗ ಸರ್ರು ಎಕ್ಸ್ಪರ್ಟ್ ಇವ್ರು ಇವಾಗ ಅವಾರ್ಡ್ ಅದಕ್ಕೆ ಕೊಡ್ತಾರೋ ಯಾಕೆ ಸುಗಿತಾರೋ ಇವಾಗ ನೋಡ್ಬೇಕು ಸರ್. ಒಂಚೂರು ಟೇಸ್ಟ್ ನೋಡೋಷ್ಟು ಹೇಳ್ಬಿಟ್ರೆ ಗ್ರೇವಿ ನೋಡ್ಬಿಡ್ತೀನಿ ಫಸ್ಟ್. ಗ್ರೇವಿ ನೋಡ್ಬಿಡಿ ಸರ್, ಅವಾಗ ಇನ್ನೆಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಷ್ಟು ಬಿಸಿ ತಿಂತೀವಿ ಫಸ್ಟ್. ನಾನು ಬಿಸ್ತೀನಿ ಸಿಗತ್ತೆ ಒಂದು 5 ನಿಮಿಷ ಆರ್ಬೇಕದು. ನೋಡಿ, ಪರ್ಫೆಕ್ಟ್ ಉಪ್ಪು, ಪರ್ಫೆಕ್ಟ್ ಖಾರ, ಪರ್ಫೆಕ್ಟ್ ಇದೆಯಾ? ನಾನು 100ಗೆ 100 ಕೊಟ್ಬಿಡ್ತೀನಿ. ಈಗ ಅಯ್ಯಪ್ಪ, ಈಗ ಇದನ್ನು ಬೆಂದಿರುವ ವಿಧಾನವನ್ನು ನಿಮಗೆ ಪರಿಪೂರ್ಣತೆಯಿಂದ ತೋರಿಸ್ಬಿಡೋದು. ಓಕೆ ಸರ್. ಓಕೆ, ಹೂವು ಥರ ಬೆಂದ ಹಳೆ ಮಾಂಸ ರುಚಿಯಾಗಿದೆ. ಸತೀಶ್ ಸರ್ ಮಾಡಿದ್ದಾರೆ. ಇಷ್ಟು ಬ್ಯುಸಿ ವರ್ಕಲ್ಲೂ ಬಂದು ನಮ್ಮ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಇಷ್ಟು ರುಚಿಯಾಗಿ ಅಡುಗೆ ಮಾಡಿದರೆ ಅದು ನಿಮಗೆ ಕಲಿಸೋದಕ್ಕೋಸ್ಕರ. ನೀವೆಲ್ಲ ಕಲ್ತ್ಕೋಬೇಕು, ಖುಷಿ ಪಡ್ಕೋಬೇಕು. ಅದಾದ್ಮೇಲೆ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದ್ಸಲ ಬೆಲ್ ಬಟನ್ ಒತ್ಬಿಡಿ. ಏನಂತೀರ? ಖಂಡಿತ ಎಲ್ಲರೂ ಫಾಲೋ ಮಾಡಿ. ಆಮೇಲೆ ಇವ್ರು ನೋಡೇ ನಾನು ಕಲ್ತಿರೋದು ಜಮಾನ್ದಲ್ಲಿ ತುಂಬಾ ವರ್ಷಗಳಿಂದ. ಇವತ್ತು ನಾವು ಕೈಯಾರೆ ಮಾಡಿದೀವಿ, ಅದಕ್ಕೆ ಇವರು 100% ಕೊಟ್ಟಿದ್ದಾರೆ. ಹಂಗಾದ್ರೆ ಹುಡುಗ ಆಗಿ ನನ್ಗೆ ಅಡಿಗೆ ಬರುತ್ತೆ ಅನ್ನೋದು ಇವತ್ತು ಇವರಿಂದ ಇಷ್ಟು ದೊಡ್ಡ ಫೇಮಸ್ ಇಂದ ಸರ್ಟಿಫೈಡ್ ಆಗೋಯ್ತು. ಅದೇ ತರ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಬರೋರಿಗೆಲ್ಲ ಅಡಿಗೆ ಬರುತ್ತೆ ನಾನು ತೋರಿಸ್ಕೊಳಕ್ ಒಂದು ಹೆಲ್ಪ್ ಆಗುತ್ತೆ. ಆದ್ರೆ ಇದು ತಮಾಷೆ ಕೇಳ್ತಾ ಇರೋದು. ಇವತ್ತು ಬಂದಿರೋದು ಪಾಪ ಅವ್ರಿಗೆ ಒಂದು ಸವಿರುಚಿ, ಅದು ಬೆಸ್ಟ್ ಆಫ್ ಬೆಸ್ಟ್ ಅಂತ ಚಂದ್ರು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ದು. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೋಡ್ಬಿಟ್ಟು ಕಲ್ತ್ಕೊಡಿ. ಇವ್ರನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ. ಆಲ್ರೆಡಿ ಕರ್ನಾಟಕ ಅಲ್ಲ, ಇಂಡಿಯಾಗೆ ಫೇಮಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ಗೆ ಆಲ್ರೆಡಿ ಹೆಸರು ಮಾಡಿದ್ದಾರೆ. ಇನ್ನು ದೊಡ್ಡ ಮಟ್ಟಕ್ಕೆ ಇಂಥವ್ರನ್ನ ಬೆಳೆಸಿ ಅಷ್ಟು ಡೌನ್ ಟು ಅರ್ತ್ ಪರ್ಸನ್. ನನಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ, ಅದು ಒಂದೇ ಒಂದು ಫೋನ್ ಕಾಲಲ್ಲಿ ಅವ್ರಿಗೆ ಕೊಡೋ ವ್ಯಾಲ್ಯೂಗೋಸ್ಕರ ಇವತ್ತು ನಾನು ಬಂದು ಇವತ್ತು ನನ್ನ ಕೈಯಾರೆ ಮಾಡಿದ್ದೀನಿ. ಅದನ್ನು ಹೊಗಳಿದ್ದಾರೆ. ಬಂದ್ಬಿಟ್ಟು ನಾನು ಇಲ್ಲಿ ಏನಾದ್ರು ಅವ್ರು ಚೆನ್ನಾಗಿ ಮಾಡಿಲ್ಲ ಅಂದ್ಬಿಟ್ಟಿದ್ರೆ ಮೂಡ್ ಆಫ್ ಆಗಿ ಹೋಗ್ತಾ ಇದ್ದೆ. ಇವತ್ತು ಖುಷಿಯಾಗಿ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ನೀವು ಬಂದಿದ್ದಕ್ಕೆ ನನಗೆ ಉತ್ಪೂರ್ವಕ ವಂದನೆಗಳು. ನಿಮ್ಮ ಧನ್ಯವಾದ ಹಿಂಗೆ ಇರಲಿ. ಯಾವಾಗ ಬೇಜಾರಾದ ಒಂದು ಅಡುಗೆ ಮಾಡಿಕೊಡಿ. ಮನೆಗೆ ಬನ್ನಿ ಸರ್. ನಿಮ್ಮ ಮನೆಯಲ್ಲೇ ಬರೋಣ. ನಮ್ಮ ಮನೆಗೆ ಕಲಾವಿದರ ಮನೆಯಲ್ಲೂ ಬರೋದು, ಮನೆಯಲ್ಲೇ ಅಡುಗೆ ಮಾಡೋದು, ಒಂದು ಕಾರ್ಯಕ್ರಮನೇ ಮಾಡೋಣ ಅಂತಿದ್ದೀನಿ. ಖಂಡಿತ ನೀವು ಇಲ್ಲೋರ್ಗೂ ಬರ್ಸ್ಬಾರ್ದು. ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ, ಒಳ್ಳೆ ಅಡುಗೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನಿಮ್ಮ ಪ್ರೀತಿ ಬೆಳೆಸ್ಬಿಟ್ರೆ ನಾವು ಬೆಳೆದ್ಬಿಡೋಣ. ಓಕೆ ಸರ್. ನಾವು ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ನಿಮ್ಮ ಪ್ರೀತಿ ಹಿಂಗೆ ಇದೆ. ಥ್ಯಾಂಕ್ ಯು ಸರ್. ಹೋಗಿ ಬರುತ್ತೇವೆ. ರುಚಿಯಾದ ಅಡುಗೆನ ಇನ್ನ ಬಂದು ಮಾಡಿ ಕೊಡುತ್ತೆ. ಹೋಗಿ ಬರೋಣ. ಬನ್ನಿ ಸರ್. ಬನ್ನಿ ಸರ್. ಥ್ಯಾಂಕ್ ಯು.